ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಮ್ಮಗೊಂಡನಹಳ್ಳಿಯಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಸೆಂಥಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಮುಖಂಡರುಗಳ ಗಣ್ಯ ವ್ಯಕ್ತಿಗಳ ಸ್ನೇಹಿತರ ಸಹಕಾರದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. अस्मिन् शुभ दिवसे श्री अखिलांड कोटि ब्रह्मांड नायक राजाधिराज योगिराज परब्रह्म सच्चिदानंद समर्थ सद्गुरु साईनाथ वार्षिकोत्सव पूजा अंगभूतम अभिषेकम अन्नदानाख्यम कर्म करिष्यमानः मम आयुष्य आरोग्य भाग्यता सिद्ध्यर्थम सौमंगल्यता सिद्ध्यर्थम मम आयुष्य प्रकृतिवत्रायि ओम श्री ओम श्री एच ಮಾಡಬೇಡಿ ಮೇಲಿಂದ ಸಾಯಿನಾಥ ಸ್ವಾಮಿಯ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಈ ದಿನ ವಿಶೇಷವಾಗಿ ಕಾರ್ಯಕ್ರಮ ಉಚಿತವಾಗಿ ಶ್ರೀ ಸಾಯಿನಾಥ ಸ್ವಾಮಿ ಅನುಗ್ರಹದಿಂದ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದಾರೆ. गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಸಾಯಿನಾಥ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ದಿವಸ 13ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿ ಈ ದಿವಸ ಬೆಳಿಗ್ಗೆ ಶ್ರೀ ಸಾಯಿನಾಥ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ತದನಂತರ ವಿಶೇಷವಾಗಿ ಅಮೃತ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 13ನೇ ವರ್ಷದ ಪ್ರಯುಕ್ತವಾಗಿ ಸಾಯಿನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಸಮೇತ ಏರ್ಪಡಿಸಿದ್ದಾರೆ. ತದನಂತರ ಶ್ರೀ ಸಾಯಿನಾಥ ಸ್ವಾಮಿ ಅನುಗ್ರಹ ಕೃಪೆಯಿಂದ ಈ ದಿವಸ ವಿಶೇಷವಾಗಿ ಇಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸಮಸ್ತ ಭಕ್ತಾದಿಗಳಿಗೂ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಮ್ಮಗೊಂಡನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಬಂದು ತುಂಬ ಜನ ವಿಶೇಷವಾಗಿ ಅವರವರ ಕೋರಿಕೆಗಳೆಲ್ಲ ಈಡೇರಿದೆ. ತುಂಬ ಜನಕ್ಕೆ, ಎಷ್ಟೋ ಜನಕ್ಕೆ ಮಕ್ಕಳಿರಲಿಲ್ಲ, ಮಕ್ಕಳಾಗಿದೆ, ಅವರ ಮನಸ್ಸಿಗೆ ವ್ಯಾಪಾರ ವ್ಯವಹಾರ ಇತ್ಯಾದಿಗಳು ಇರಲಿಲ್ಲ, ಅದು ಕೂಡ ನೆರವೇರಿಸಿದ್ದಾರೆ ಸಾಯಿನಾಥ ಸ್ವಾಮಿ ಅನುಗ್ರಹದಿಂದ. ಸಮಸ್ತ ಭಕ್ತಾದಿಗಳು ಸಾಯಿನಾಥ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ವಿನಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಟೆಂಪಲ್ಗೆ ನಾನು ತುಂಬ ಡೈಲಿ ಬರ್ತಾ ಇರ್ತೀನಿ. ಒಳ್ಳೆ ನಂಬಿಕೆ ಇದೆ. ಇಲ್ಲಿ ಬಂದಿದ ಮೇಲೆ ನಾನು 2 ಮಕ್ಕಳಿಗೆ ಒಳ್ಳೆ ಕಾಲೇಜೆಲ್ಲ సిక్కిದೆ. ఓం సాయిరామ్. ఇక్కడ సాయిబాబా దేవస్థానం చాలా ప్రసిద్ధంగా అయింది. ఇది 13వ సంవత్సరము వార్షికోత్సవం ఇక్కడ జరుపుకుంటున్నారు. ఇది ఈ దేవుడు ఇక్కడ వెలసినప్పటి నుంచి ప్రతిరోజు ఇక్కడ అభివృద్ధి జరిగి చాలా మందికి మంచి జరుగుతుంది. చాలా మందికి దేవుని యొక్క అనుగ్రహం కలిగి మంచి అభివృద్ధిలోకి పొందారనమాట. నేను ఒక ఆర్మీ రిటైర్డ్ కెప్టెన్ అనమాట. నేను ఇక్కడికి వచ్చినప్పుడు నాకు పెద్దగా ఏమీ లేదనమాట. ఈ పొద్దు ఇక్కడికి వచ్చిన తర్వాత
నాకు చాలా దేవుడు అభివృద్ధి చేసి నా పిల్లలంతా వచ్చేసి అబ్రోడ్లో సెటిల్ అయ్యారు. నెక్స్ట్ బాగా వ్యాపారంలో, ఎడ్యుకేషన్లో అంతా అభివృద్ధి అయ్యాడు. మా అబ్బాయి పేరు సాయి స్వరూప్ అన్నమాట పేరు. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸಾದ್. ನಾನು ವರ್ಷ ಇಲ್ಲಿ ಕೆ ಜಿ ಹಳ್ಳಿಯಲ್ಲಿರೋ ಈ ಸಾಯಿಬಾಬಾ ಟೆಂಪಲ್ಗೆ ಬರ್ತೀನಿ. ಶ್ರೀ ಸಾಯಿನಾಥ ಫೌಂಡೇಶನ್ ಟ್ರಸ್ಟ್ ನಿರ್ವಹಿಸೋ ಇದು ಟೆಂಪಲ್ ಸೆಲೆಬ್ರೇಷನ್ ಚೆನ್ನಾಗಿ ಮಾಡ್ತಾರೆ. ಸೊ ಈ ಟೆಂಪಲ್ ಅಂದರೆ ಸಾಯಿಬಾಬಾ ಅಂದರೆ ನಮಗೆ ಮೊದಲಿಂದ ನಮ್ಮ ಫ್ಯಾಮ್ಲಿ ಕಡೆಯಿಂದ ಅವ್ರನ್ನೇ ನಂಬ್ಕೊಂಬರ್ತಿದ್ವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರಿಗೆ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ. ಸೊ ಈ ಟ್ರಸ್ಟ್ ಅವರು ಒಂದು ಒಳ್ಳೆ ಕೆಲಸನೂ ಮಾಡ್ತಾರೆ. ಬ್ಲಡ್ ಡೊನೇಷನ್ ಮತ್ತು ಹೆಲ್ತ್ ಚೆಕಪ್ಸು ಮಾಡ್ತಿದ್ದಾರೆ. ಸೊ ಆ್ಯನಿವರ್ಸರಿ ಕಡೆಯಿಂದ. ಓಂ ಸಾಯಿರಾಮ್. ಇವತ್ತು ಆಗಸ್ಟ್ 17. ಆ್ಯಕ್ಚುಲಿ ಇಲ್ಲಿ ನಾವು ಮಾಡೋದು ಆಗಸ್ಟ್ 16. ಅಂದರೆ ಇವ್ರು ಬಂದಿರೋದು ಇಲ್ಲಿ ಕೂತಿರೋ ದಿವಸ ಆಗಸ್ಟ್ 16. ಅವ್ರು ಬಂದಿರೋದ್ರಿಂದ ಅವತ್ತಿಂದ ಇವತ್ತುವರೆಗೂ ನಾವೊಂದು 13 ವರ್ಷ ಆಗಿದೆ ಇಲ್ಲಿ ನಾವು ಈ ಆಚರಣೆ ಮಾಡೋದು. 13 ವರ್ಷದಿಂದ ಆಗಸ್ಟ್ 16th ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರು ಬಂದು ಕೂತಿರೋದ್ರಿಂದ ಆಗಸ್ಟ್ 16th ಅವರ ಒಂದು ಬರ್ಡೇ ಥರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು 17th ಮಾಡ್ತಾ ಈ ತಿಂಗಳು, ಈ ವರ್ಷ. ಅದೇನೆಂದರೆ ಬೇರೆ ಒಂದು ನೆನ್ನೆ ಬಂದು ಹಬ್ಬ ಇತ್ತು, ಅದರಿಂದ ಇವತ್ತು ನಾವು 17th ಮಾಡ್ತಾ ಇದ್ದೀವಿ. ಈ ಸಾಯಿಬಾಬಾ ಇದು ದೇವಸ್ಥಾನ ಫೌಂಡ್ರ್ ಸೆಂಥಿಲ್ ಕುಮಾರ್ ಅಂತ. ಅವ್ರಿಗೆ ಏನಂದರೆ ದೇವ್ರದ್ದು ನಾನು ಆ್ಯಕ್ಚುಲಿ ಅವ್ರು ನನ್ನ ತಮ್ಮ. ಅವ್ರು ಏನಂದರೆ ನಾನು ಗೊತ್ತಿರೋಂಗೆ ಅವರು ನಮಸ್ಕಾರ ಮಾಡೋದೇ ಇಲ್ಲ. ಅವ್ರು ದೇವರ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ದೇವ್ರ ನಮಸ್ಕಾರ ಇದುವರೆಗೂ ಮಾಡೇ ಇಲ್ಲ. ಯಾವಾಗ ಅವ್ರು ಅವರೇ ತೊಗೊಂಬಂದು ಇಲ್ಲಿ ಇದನ್ನು ಇಟ್ಟರು. ಇಟ್ಟಿರೋದ್ರಿಂದ ಇವತ್ತಿನವರೆಗೂ ಅವ್ರು ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾವೆ. ಎಲ್ಲ ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷವಾಗಿ ಮಾಡಬೇಕು. ವರ್ಷ ಇದೇ ಥರನೇ ಮಾಡಬೇಕು, ಡೈಲಿ ಮಾಡಬೇಕಂತ ನಾನು ಹೇಳ್ತೀನಿ. ನನಗೆ ಒಂದು ಕೈ ಕಾಲು ಬರಲ್ಲ, ಆದರೆ ಇವಾಗ ಪರವಾಗಿಲ್ಲ, ಆ್ಯಕ್ಷನ್ ಆಗ್ತದೆ. ಸ್ವಲ್ಪ ಪರವಾಗಿಲ್ಲ ಇವಾಗ. ಆ ದೇವ್ರ ದಯದಿಂದ ಚೆನ್ನಾಗಿ ಆಗಿದ್ರೆ ಸಾಕು. ಓಂ ಶಿರಡಿ ಸಾಯಿರಾಮ್. ಇಲ್ಲಿ ನಾವು ದೇವಸ್ಥಾನ ಬಂದಾಗ ಲಾಸ್ಟ್ ಇಯರು ಏನೋ ಮನಸ್ಸಲ್ಲಿ ಬೇಡ್ಕೊಂಡು ತಿಳ್ಕೊಂಡಿದ್ದು ಒಳ್ಳೆ ಚೆನ್ನಾಗಾಯಿತು. ಈ ವರ್ಷ ಅದೇ ಡಬಲಾಗಿ ಕೊಟ್ಟಿದ್ದಾರೆ ದೇವರು. ಇನ್ನು ಮುಂದಿನ ವರ್ಷವೂ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ದೇವರು ವಾರ ಬರ್ತೀವಿ, ಪೂಜೆ ಮಾಡ್ತೀವಿ. ಚೆನ್ನಾಗಿ ದೇವರು ನಮಗೆಲ್ಲ ಚೆನ್ನಾಗಿ ಇಕ್ಕಿದ್ದಾರೆ. ಅವ್ರು ದೇವ್ರು ಚೆನ್ನಾಗಿ ഇക്കിದ್ದಾರೆ, ಏನು ತೊಂದರೆ ഇല്ല. இந்த 2.5 വർഷத்துക്കുള്ള ഞാൻ ഫസ്റ്റ് ടൈം കോവിൽ പോകുന്നതും വരുന്നതും. അപ്പോൾ ഞാനിവിടെ വന്നതിന് ശേഷം ഞാനിവിടെ വന്ന് ഞാൻ ആദ്യമായിട്ടാണ് ഈ അപ്പനെ കാണുന്നത്. ഇവിടെ വന്നതിന് ശേഷം എനിക്കിപ്പോഴും പറയുമ്പോൾ മനസ്സിൽ വല്ലാത്തൊരു ഫീലിംഗ് ആണ്. കാരണം ഞാനിവിടെ വന്ന് എൻ്റെ 2-3 കഷ്ടങ്ങൾ ഞാൻ ഇവരെ മുന്നിൽ കണ്ണിൽ ಈ ಸತ್ಯ ಸಾಯಿ ಬಾಬಾ ದೇವಸ್ಥಾನದ 13ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಈ ಅದ್ದೂರಿ ಒಂದು ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ನಮ್ಮ ಸೆಂದಿಲ್ಲು ಅವ್ರ ಕುಟುಂಬದವರು ಮತ್ತು ಸತೀಶು ಅವರ ಕುಟುಂಬ ಮತ್ತು ಇಲ್ಲಿ ಎಲ್ಲ ಸ್ನೇಹಿತರ ವರ್ಗದ ಎಲ್ಲ ಮಿತ್ರರೆಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಅವರ ಒಂದು ಅನ್ನದಾನ ಕಾರ್ಯಕ್ರಮ ಇರ್ಬೋದು ಮತ್ತು ಬ್ಲಡ್ ಡೊನೇಷನ್ ಇರ್ಬೋದು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಕೊಂಡು ಅಳವಡಿಸ್ಕೊಂಡು ಸಾಯಂಕಾಲ ಮೆರವಣಿಗೆ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ಅವರ ಒಂದು ಸ್ವಂತ ಖರ್ಚುಗಳಿಂದ, ಸ್ನೇಹಿತರ ಒಂದು ಇದರಿಂದ ಪ್ರತಿ ವರ್ಷವೂ ಅಷ್ಟೇ ಅವ್ರದ್ದೇ ಸ್ವಂತ ಜಾಗ ಕೊಟ್ಟು ದೇವಸ್ಥಾನಕ್ಕೆ ಆ ದೇವರು ಆ ಸಾಯಿನಾಥ ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಅವರು ಯಾರು ಅವ್ರ ಹಿತೈಷಿಗಳು ಅವರು ಸಾಯಿನಾಥ ಇದು ಕೈ ಬಿಡಲ್ಲ ಅಂತ ನಾನಂತೂ ಹೇಳ್ತಾ. ಯಾಕಂದರೆ ಶಿರಡಿ ಸಾಯಿಬಾಬಾ ಅಂದರೆ ಅಷ್ಟು ಸತ್ಯ, ಅಷ್ಟು ಇದು ಏನೋ ಅಷ್ಟು ಒಂದು ದೈವ ಭಕ್ತಿ.
ಅದರಿಂದ ಆ ಸಾಯಿಬಾಬನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮನೇಲಿ ಎಷ್ಟೇ ಕಷ್ಟ ಇರಲಿ, ನಮ್ಗೆ ಎಷ್ಟೇ ನೋವಿರಲಿ, ಏನೇ ಒಂದು ತೊಂದರೆ ಇದ್ರೂ ಕೂಡ ಬಂದು ಆ ಸಾಯಿಬಾಬನ ಮುಂದೆ ನಾವು ನಿವೇದನೆ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಾನಂತೂ ನಂಬಿದ್ದೀನಿ. ಮತ್ತು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಮಾಡ್ತಕ್ಕಂಥ ಸೆಂದಿಲ್ ಅವ್ರ ಕುಟುಂಬ, ಅವರ ಜಾನಕಿರಾಮ್ ಅವರ ಕುಟುಂಬ, ಅವರ ಅಣ್ಣತಮ್ಮದಿರೆಲ್ಲ ಸೇರಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ತಾರೆ. ಅವ್ರಿಗೆ ಒಂದು ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಎಲ್ಲರೂ ಒಂದು ಒಳ್ಳೆ ಜಾಗ ಮಾಡಿಸೋವಂಥ ಅವಕಾಶ ದೇವರು ಕಲ್ಪಿಸ್ಕೊಡ್ಲಿ. ನಾವು ಅವ್ರ ಜೊತೆ ಎಲ್ಲ ಕೈ ಜೋಡಿಸಿ ಮುಂದಿನ ದಿವಸದಲ್ಲಿ ಇರ್ತೀವಿ ಅವ್ರ ಜೊತೆಯಲ್ಲಿ ಅಂತ ಹೇಳ್ತಾ, ಮತ್ತು ಇವ್ರನ್ನೆಲ್ಲ ಎಲ್ಲರೂ ಸಹಕಾರ ಕೊಡಲಿ ಅಂತ ನಾನಂತೂ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇಲ್ಲಿ ಸುಮಾರು 13 ವರ್ಷಗಳಿಂದ ಬಾಬಾನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅನ್ನದಾನ ಮಾಡುವಂಥ ಕಾರ್ಯಕ್ರಮನ ಇಲ್ಲಿನ ಜಾನಕಿರಾಮು, ಸಂದನ್ನು, ಸಂದೀಪು ಇವರೆಲ್ಲ ಸೇರಿ, ಸತೀಶ್ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ನಾವು ನಂಬಿರೋದು ಭಗವಂತನ. ಬಾಬಾ ಶಿರ್ಡಿಯಲ್ಲಿ ಭಾಳ ಫೇಮಸ್. ದೇಶದ ಮೂಲೆಯಿಂದ ಶಿರ್ಡಿ ಬಾಬಾನ ದರ್ಶನ ಮಾಡೋಕ್ಕೆ ಜನ ಬರ್ತಾರೆ. ನಾನು ಕೂಡ ಪ್ರತಿ ವರ್ಷ ಶಿರ್ಡಿ ಸಾಯಿಬಾಬಾನ ದರ್ಶನ ಮಾಡ್ಕೊಂಡು ಬರ್ತೀನಿ. ನನಗೂ ಬಾಬಾ ಆಶೀರ್ವಾದ ಮಾಡಿದ್ದಾರೆ. ಇಲ್ಲೂ ಪ್ರತಿಷ್ಠಾಪನೆ ಮಾಡಿದಾಗಿಂದ ಅವರು ಶ್ರದ್ಧಾಭಕ್ತಿಯಿಂದ ಪೂಜೆ ಪುರಸ್ಕಾರ ಮಾಡಿ ಈ ಭಾಗದ ಜನಗಳಿಗೆ ಆ ಬಾಬನ ದರ್ಶನ ಮಾಡಿ ಆ ಬಾಬನ ಆಶೀರ್ವಾದ ಪಡ್ಕೊಳ್ಳೋಂಥ ಕೆಲಸನ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅನ್ನದಾನದು ದೊಡ್ಡದಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಒಳ್ಳೆಯದಾಗಲಿ. ಇದು ಅಚಾನಕ್ಕಾಗಿ ಬಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಬಾಬಾ, ಎಲ್ಲೋ ಇದ್ದಿದ್ದ ಬಾಬಾ ಯಾರಿಗೋ ಸಿಕ್ಕಿ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬಂದು ಬಾಬಾ ನೆಲೆಸ್ಬೇಕಾದ್ರೆ ಏನೋ ಒಂದು ಶಕ್ತಿ ಇರಬೇಕು. ಇಲ್ಲಿ ಆ ಶಕ್ತಿಯಿಂದನೇ ಬಾಬಾ ನೆಲೆಸಿರೋದು. ಆ ಬಾಬನ ಯಾರು ಪೂಜೆ ಪುರಸ್ಕಾರ ಮಾಡ್ತಾರೋ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಾನು ಕೂಡ ಪ್ರತಿ ವರ್ಷ ಬಂದು ನಮ್ಮ ಮುಖಂಡರ ಜೊತೆಗೆ ಇಲ್ಲಿ ಪೂಜೆ ಮಾಡಿ, ರಮೇಶು, ಜಬ್ಬರು, ನಮ್ಮ ಅನಿಲ್, ಬಾಬು ಇವರೆಲ್ಲರೂ ಪ್ರತಿ ವರ್ಷ ಕರೀತಾರೆ. ಪ್ರತಿ ವರ್ಷ ಬಂದು ಆ ಬಾಬನ ಆಶೀರ್ವಾದ ಮಾಡಿಕೊಂಡು ಬಾಬನಿಗೆ ಕೈ ಮುಗಿದು ಹೋಗ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಧನ್ಯವಾದಗಳು. ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.